ಕೈಲಾಸವಾಸಿ ಶಿವನಿಗೆ ಮಹಾಶಿವರಾತ್ರಿ ತುಂಬ ಇಷ್ಟವಾದ ದಿನ. ಮಹಾಶಿವರಾತ್ರಿಯಂದು ಭಕ್ತರೆಲ್ಲ ಸೇರಿ ಶಿವನ ಧ್ಯಾನವನ್ನು ಮಾಡುವುದು ವಾಡಿಕೆ. ಈ ಬಾರಿಯ ಶಿವರಾತ್ರಿಯಲ್ಲಿ ಯಾವೆಲ್ಲ ಸಂಪ್ರದಾಯಗಳ ಮೂಲಕ ಶಿವನನ್ನು ಆರಾಧಿಸಲಾಗುತ್ತೆ, ಶಿವನ ಈ ಒಂದು ಮಹಾಶಿವರಾತ್ರಿಯ ಹಿನ್ನೆಲೆ ಏನು, ಆ ಶಿವರಾತ್ರಿಯ ಆಚರಣೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ವಿಧಿವಿಧಾನಗಳು ಮತ್ತು ಪೂಜಾ ಕೈಂಕರ್ಯಗಳು ಯಾವ ರೀತಿಯೆಲ್ಲ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಶಿವರಾತ್ರಿಗೆ ಪೌರಾಣಿಕ ಹಿನ್ನೆಲೆ ಏನು ಅನ್ನುವುದನ್ನು ಈ ಒಂದು ಕಿರು ಮಾಹಿತಿಯ ಮೂಲಕ ಸಂಡೂರು ಟಿವಿ ನಿಮಗಾಗಿ ತಂದಿದೆ. ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ. ಹಗಲು ಉಪವಾಸ ಬಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ. ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಇಷ್ಟವಾದ ದಿನವಾಗಿದೆ. ಶಿವಪುರಾಣದ ಪ್ರಕಾರ ಶಿವರಾತ್ರಿಯಂದು ಪೂಜಿಸುವ ಭಕ್ತರಿಗೆ ವಿಶೇಷ ಅನುಗ್ರಹ ನೀಡುತ್ತೇನೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎನ್ನಲಾಗುತ್ತದೆ. ಶಿವರಾತ್ರಿಯಂದು ಬಿಲ್ಲೋಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದಷ್ಟು ಫಲ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಮಾಘಬೌಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವಿವಾಹವಾಗಿದ್ದು, ಅಂದು ಗಿರಿಜಾ ಕಲ್ಯಾಣವನ್ನು ನೋಡಲು ದೇವಾನುದೇವತೆಗಳು ಜಾಗರಣೆ ಮಾಡಿ ಶಿವಪಾರ್ವತಿಯರನ್ನು ಪೂಜಿಸಿದ್ದರು. ಹಾಗಾಗಿ ಇಂದಿಗೂ ಜಾಗರಣೆ ಮಾಡಲಾಗುತ್ತಿದೆ. ಇದಲ್ಲದೆ ಮಹಾಶಿವರಾತ್ರಿ ಕುರಿತು ಅನೇಕ ಕಥೆಗಳನ್ನು ಹೇಳಲಾಗುತ್ತದೆ. ದೇವತೆಗಳು ಹಾಗೂ ಅಸುರರ ಮಧ್ಯೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾಗುತ್ತದೆ. ಆಗ ಆ ವಿಷವು ಶಿವನ ಗಂಟಲೊಳಗೆ ಇಳಿಯದಂತೆ ಪಾರ್ವತಿಯು ಇಡೀ ರಾತ್ರಿ ತಡೆದಳು ಎಂಬ ಹಿನ್ನೆಲೆಯನ್ನು ಕೂಡ ನಂಬಲಾಗುತ್ತದೆ. ಮತ್ತೊಂದೆಡೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದನು. ಆಗ ಭಗೀರಥನು ಗಂಗೆಯನ್ನು ಭೂಮಿಗೆ ಎರೆಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಶಿವನು ಆತನ ಭಕ್ತಿಯನ್ನು ಮೆಚ್ಚಿ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎಂಬ ಪ್ರತೀತವೂ ಉಂಟು. ಶಿವರಾತ್ರಿ ಮಹಾಪರ್ವಕಾಲ. ಎಲ್ಲ ಭಕ್ತರನ್ನು ಉದ್ಧರಿಸಲಿಕ್ಕೆ ಭಗವಂತ ಶಿವ ಭೂಮಿಯಲ್ಲಿ ಲಿಂಗರೂಪದಿಂದ ಪ್ರಾದುರ್ಭೂತನಾಗಿರ್ತಕ್ಕಂಥ ಪರಮ ಮಂಗಳ ದಿವಸ. ಬೇರೆ ಬೇರೆ ಪುರಾಣಗಳಲ್ಲಿ ಈ ಶಿವರಾತ್ರಿ ಉದ್ದೇಶವಾಗಿ ಉಲ್ಲೇಖಗಳನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಮೊದಲನೇದು ಹಾಗೆ ಹೇಳಿದ ಹಾಗೆ ಶಿವ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ಅನುಗ್ರಹ ಮಾಡಲಿಕ್ಕಾಗಿ ಲಿಂಗ ರೂಪದಿಂದ ಭೂಮಿಯಲ್ಲಿ ಪ್ರಾದುರ್ಭೂತನಾಗಿ ಬಂದಿರತಕ್ಕಂಥ ದಿವಸ ಅಂಥೇಳಿ ಅವತ್ತಿನ ದಿವಸ ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ಪರ್ವಕಾಲ. ಇನ್ನು ಶಿವಪುರಾಣಾದಿಗಳಲ್ಲಿ ಅವತ್ತಿನ ಈ ಶಿವರಾತ್ರಿಯ ದಿವಸನೇ ಶಿವ ಪಾರ್ವತಿಯನ್ನು ಪಾಣಿಗ್ರಹಣ ಮಾಡಿ ಪಾರ್ವತಿ ಕಲ್ಯಾಣವನ್ನು ಆಗಿರ್ತಕ್ಕಂಥ ಮಂಗಳ ದಿವಸ ಅಂತ ಕೆಲವು ಪುರಾಣಗಳಲ್ಲಿ ಇತಿಹಾಸ ಇರತಕ್ಕಂಥದ್ದಾಗಿದೆ. ಮತ್ತು ಅದೇ ರೀತಿಯಾಗಿ ಭಗೀರಥನ ಪ್ರಾರ್ಥನೆಯಂತೆ ದೇವಗಂಗೆ ಭೂಮಿಗೆ ಬಂದಾಗ ಆ ಭೂಮಿ ಆ ಭಾರ ತಡೆಯಲ್ಲ ಅಂತ ಶಿವ ತನ್ನ ಜಡೆಯಲ್ಲಿ ಧಾರಣ ಮಾಡ್ತಕ್ಕಂಥವನಾಗಿ ಆ ಗಂಗೆಯನ್ನು ಭೂಮಿಗೆ ಕಳಿಸಿರ್ತಕ್ಕಂಥ ದಿವಸವಂತೂ ಕೂಡ ಹೇಳ್ತಕ್ಕಂಥವ್ರಾಗ್ತದೆ. ಭಕ್ತರು ಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಅಂದು ಶಿವನನ್ನು ಆರಾಧಿಸುವ ಭಕ್ತರು ದಿನವಿಡೀ ಉಪವಾಸವಿರುತ್ತಾರೆ. ಇದು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ. ವಿವಾಹಿತ ಮಹಿಳೆಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಅವಿವಾಹಿತರು ಭವಿಷ್ಯದಲ್ಲಿ ತಮಗೆ ಶಿವನಂತ ಪತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಭಗವಂತನಾಗಿರ್ತಕ್ಕಂಥ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಪರಮಮಂಗಳ ದಿವಸ ಶಿವರಾತ್ರಿ. ಇತಿಹಾಸಗಳಲ್ಲಿ ಬೇಕಾದಷ್ಟು ಭಕ್ತಾದಿಗಳ ಚರಿತ್ರೆ ಬರ್ತದೆ. ಮಾರ್ಕಾಂಡೇಯನ ಚರಿತ್ರೆ, ಬೇಡ್ರ ಕಣ್ಣಪ್ಪನ ಚರಿತ್ರೆ. ಅವರೆಲ್ಲರೂ ಈ ಶಿವರಾತ್ರಿಯ ದಿವಸನೇ ವಿಶೇಷವಾಗಿ ಆ ಶಿವನನ್ನು ಆರಾಧಿಸಿ ಬಿಲ್ಲೋಪತ್ರೆಯಲ್ಲಿ ಅರ್ಚಿಸಿ ಪ್ರಾರ್ಥಿಸಿ ಪೂಜಿಸಿ ತಮ್ಮ ಮೇಲೆ ಅಭಿಷ್ಟವನ್ನು ಪಡಿತಕ್ಕಂಥವರಾದರೂ ಶಿವನ ಅನುಗ್ರಹವನ್ನು ಹೊಂದತಕ್ಕಂಥವರಾದರು ಅಂಥೇಳಿ ಇತಿಹಾಸ ಹೇಳ್ತದೆ. ಮಾರ್ಕಾಂಡೇಯನಿಗೆ ಬಂದಿರತಕ್ಕಂಥ ಮೃತ್ಯುವನ್ನು ಕಳೆದಿರತಕ್ಕಂಥ ಶಿವನಿಗೆ ಮೃತ್ಯುಂಜಯ ಅಂತಲೇ ಹೆಸರು. ಅಂಥ ಮೃತ್ಯುಂಜಯನ ಆರಾಧನೆಯಿಂದ ಸೇವೆಯಿಂದ ನಮ್ಮ ಎಲ್ಲ ಅಪಮೃತ್ಯುಗಳು ದುಃಖಗಳು ಆಪತ್ತುಗಳು ಪರಿಹಾರ ಆಗ್ತಕ್ಕಂಥದ್ದಾಗ್ತದೆ. ಆತನ ಹೆಸರೇ ಶಿವ. ಶಿವ ಅಂದರೆ ಅರ್ಥನೇ ಮಂಗಳ. ಆ ಶಿವನನ್ನು ಆರಾಧಿಸುವುದರಿಂದ ನಮ್ಮ ಎಲ್ಲ ಅಮಂಗಲ ದೂರವಾಗ್ತಕ್ಕಂಥದ್ದಾಗಿ ದುಃಖ ಪರಿಹಾರ ಆಗ್ತಕ್ಕಂಥದ್ದಾಗಿ ಜೀವನದಲ್ಲಿ ಮಂಗಳ ಉಂಟಾಗ್ತಕ್ಕಂಥದ್ದಾಗ್ತದೆ. ಇಡೀ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಜಗತ್ತಿನ ಎಲ್ಲದಕ್ಕೂ ಸ್ವಾಮಿಯಾಗಿರ್ತಕ್ಕಂಥ ಶಿವನ ಆರಾಧನೆ
ಪ್ರತಿಯೊಬ್ಬ ಭಕ್ತರಿಗೂ ಅವಶ್ಯವಾಗಿರ್ತಕ್ಕಂಥದ್ದು ಆತ ಅನುಗ್ರಹ ಹೊಂದಲಿಕ್ಕೆ. ನಿತ್ಯದಲ್ಲೂ ಶಿವನ ಆರಾಧನೆ ಪೂಜೆ ಸರಿ, ಆದರೂ ಈ ಶಿವರಾತ್ರಿ ವಿಶೇಷ ಸನ್ನಿಧಾನದಲ್ಲಿ ವಿಶೇಷ ಒಂದು ಪರ್ವಕಾಲದಲ್ಲಿ ಆತನ ಆರಾಧನೆ ಮಹತ್ವ ಫಲವನ್ನು ಕೊಡ್ತಕ್ಕಂಥದ್ದಾಗ್ತದೆ. ಶೀಘ್ರ ಶಿವನಿಗೆ ಹೆಸರೇ ಕ್ಷಿಪ್ರಫಲದಾತ ಅಂಥೇಳಿ, ಅತಿ ಶೀಘ್ರದಲ್ಲಿ ಭಗವಂತ ವರವನ್ನು ಕೊಡ್ತಕ್ಕಂಥವನು, ಫಲವನ್ನು ಕೊಡ್ತಕ್ಕಂಥವನು ಅಂತ ಹೇಳ್ತದೆ. ಹೀಗೆ ಅಂಥ ಶಿವನ ಆರಾಧನೆಯಿಂದ ಭಕ್ತರು ತಮ್ಮ ಎಲ್ಲ ಅಭಿಷ್ಟವನ್ನು ಪಡೆದುಕೊಂಡವರಾಗಿ, ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಂಡವರಾಗಿ, ದುಃಖವನ್ನು ಕಳೆದುಕೊಳ್ಳಲಿಕ್ಕೆ ಸುಲಭ ಸಾಧನ ಆ ಶಿವನ ಆರಾಧನೆ ಆಗ್ತಕ್ಕಂಥದ್ದಾಗಿದೆ. ಬಿಲ್ಲೋಪರ್ತದಿಂದ, ಅಭಿಷೇಕಾದಿಗಳಿಂದ, ಅರ್ಚನಾದಿಗಳಿಂದ, ಪ್ರದಕ್ಷಿಣಾ ನಮಸ್ಕಾರಾದಿಗಳಿಂದ ಆ ಶಿವನ ಆರಾಧನೆ ಮಾಡ್ತಕ್ಕಂಥ ಸಂಪ್ರದಾಯ. ಅದರಲ್ಲೂ ವಿಶೇಷವಾಗಿ ಬಿಲ್ಲೋಪತ್ರ ಅರ್ಚನೆ, ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಬಿಲ್ಲೋಪತ್ರ ಅರ್ಚನೆಯಿಂದ ಆ ಶಿವ ಅತಿ ಶೀಘ್ರದಲ್ಲಿ ಅನುಗ್ರಹ ಮಾಡ್ತಕ್ಕಂಥವನ್ನ ಆಗ್ತಾನಂತ ಶಾಸ್ತ್ರ ಹೇಳ್ತಕ್ಕಂಥದ್ದಾಗ್ತದೆ. ಮಹಾಶಿವರಾತ್ರಿಯಂದು ದೇಗುಲಗಳಲ್ಲಿ ವಿವಿಧ ಆಚರಣೆಗಳನ್ನು ಮಾಡಲಾಗುತ್ತದೆ. ಶಿವನು ಅಭಿಷೇಕ ಪ್ರಿಯನಾಗಿದ್ದರಿಂದ ನಾನಾ ಅಭಿಷೇಕ ಮಾಡಲಾಗುತ್ತದೆ. ಹಾಲು, ಜೇನುತುಪ್ಪ, ಹೂವುಗಳು ಹಾಗೂ ಬಿಲ್ಲೋಪತ್ರೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಈ ದಿನ ಶಿವನ ಭಕ್ತರು ಏನನ್ನೂ ತಿನ್ನುವುದು ಅಥವಾ ಕುಡಿಯುವುದು ಮಾಡುವುದಿಲ್ಲ. ಕೆಲವರು ರಾತ್ರಿಯಿಡೀ ಜಾಗರಣೆ ಇದ್ದು ಶಿವಧ್ಯಾನ ಮಾಡುತ್ತಾರೆ. ಈ ದಿನ ಶಿವನ ದೇಗುಲ ಕಿಕ್ಕಿರಿದು ತುಂಬಿರುತ್ತದೆ. ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವತಾಂಡವ ಸ್ತೋತ್ರದಂತಹ ಮಂತ್ರಗಳನ್ನು ಪಠಿಸುವ ಮೂಲಕ ಮಹಾದೇವನ ಕೃಪೆಗೆ ಭಕ್ತರು ಪಾತ್ರರಾಗುತ್ತಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ, ಪಂಚಾಮೃತ, ಅರ್ಚನೆ, ವಿಶೇಷ ಪುಷ್ಪಾಲಂಕಾರಾದಿ ಸೇವೆಗಳು ನಡೀತಕ್ಕಂಥದ್ದಾಗ್ತದೆ. ಸಂಜೆ ಹೊತ್ತಿನಲ್ಲಿ ಭಜನಾ ಕಾರ್ಯಕ್ರಮ, ರಾತ್ರಿ ಮತ್ತೆ ಶಿವರಾತ್ರಿ ಪ್ರಯುಕ್ತವಾಗಿ ವಿಶೇಷ ರುದ್ರಾಭಿಷೇಕಾದಿಗಳು, ಪೂಜಾದಿ ನಡೀತಕ್ಕಂಥದ್ದಾಗ್ತದೆ. ಇಂಥ ಮಹತ್ವ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ಶಿವರಾತ್ರಿಯ ಪರ್ವಕಾಲದಲ್ಲಿ ಬರ್ತಕ್ಕಂಥವರಾಗಿ, ಆ ಶಿವನ ದರ್ಶನ ಮಾಡಿಕೊಂಡವರಾಗಿ, ತಮ್ಮ ಎಲ್ಲ ಮನೋಭಿಷ್ಟಗಳನ್ನು ಪೂರ್ಣ ಮಾಡಿಕೊಂಡವರಾಗಿ ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿಜ್ಞಾಪನೆ ಮಾಡ್ತಕ್ಕಂಥವರಾಗಿದ್ದೀವಿ. ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸಂಡೂರು ಟಿವಿಯ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಸಂಡೂರು ಟಿವಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿರಂತರ ನೋಟಿಫಿಕೇಶನ್ ಪಡೆಯಿರಿ.